ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಸರ್ ಪ್ಲೀಸ್, ನಮ್ಮ ಅಣ್ಣ ಆ ರೀತಿ ಮಾಡೋನಲ್ಲ. ಇಲ್ಲೇನೋ ಮಿಸ್ಟೇಕ್ ಆಗಿದೆ, ದಯವಿಟ್ಟು ಪೊಲೀಸಿಗೆ ಕಾಲ್ ಮಾಡಬೇಡಿ. ನೋಡಿ, ಆ ಬಟ್ಟೆಗೆ ಏನ್ ಅಮೌಂಟ್ ಅಂತ ಹೇಳಿ, ಅದನ್ನ ನಾವೇ ಪೇ ಮಾಡ್ತೀವಿ. ಹಾಗೆಲ್ಲ ಬಿಡಕ್ಕಾಗಲ್ಲ ಮೇಡಮ್. ಒಬ್ರನ್ನ ಬಿಟ್ರೆ ನಾಳೆ ಇದೇ ಚಾಳಿನ ಎಲ್ಲರೂ ಮಾಡ್ತಾರೆ. ಇಲ್ಲ ಸರ್, ನನ್ನ ಮಗ ಅಂಥವನಲ್ಲ. ದಯವಿಟ್ಟು ಅವನು ನಂಬಿದಕ್ಕೆ ಮೇಡಮ್ ಅವ್ರನ್ನ ಬ್ಯಾಗ್ ಸಮೇತ ಒಳಗಡೆ ಬಿಟ್ಟಿದ್ದು. ನಂಬಿಕೆ ಇರಲಿಲ್ಲ ಅಂದ್ರೆ ನಾವು ಬ್ಯಾಗ್ನ ಹೊರಗಡೆ ಇಡಿಸ್ತಿದ್ದೋ. ಆ ನಂಬಿಕೆಗೆ ದ್ರೋಹ ಮಾಡಿದ್ದು ನಿಮ್ಮ ಮಗ. ಏನ್ರಿ ದ್ರೋಹ? ಏನೋ ಬಟ್ಟೆ ಚೆನ್ನಾಗಿತ್ತು ಅಂತ ತೆಗೆದು ಬ್ಯಾಗ್ನಲ್ಲಿ ಇಟ್ಕೊಂಡಪ್ಪ. ಏನ್ ಮಾಡ್ತೀರಾ ನೀವು? ಏನ್ ಮಾಡ್ತೀರಾ? ಆಗ ಏನ್ ಮಾಡ್ತೀನಾ ನೋಡ್ತಾ ಇರಿ. ಸರ್, ಯಾರಿಗೆ ಕಾಲ್ ಮಾಡ್ತಿದ್ದೀರಾ? ಪೊಲೀಸ್ನವ್ರಿಗೆ. ಓ ಹೌದಾ, ಇರಿ ನಾನೇ DCP ಅವ್ರಿಗೆ ಕಾಲ್ ಮಾಡ್ತೀನಿ. ಅಂಕಲ್, ನಾ ಚಿರು ಮಾತಾಡ್ತಿದ್ದೀನಿ. ಸಾರಿ ಅಂಕಲ್, ಡಿಸ್ಟರ್ಬ್ ಮಾಡ್ತಿದ್ದೀನಿ. ಆಕ್ಚುಲಿ ವಿಷಯ ಏನಂದ್ರೆ, ನಾನು ನನ್ನ ಫ್ರೆಂಡ್ ಫ್ಯಾಮಿಲಿ ಎಲ್ಲ ಬಟ್ಟೆ ಅಂಗಡಿಗೆ ಶಾಪಿಂಗ್ ಅಂತ ಬಂದಿದ್ವಿ. ಸರಿ, ಒಂದು ನಿಮಿಷ ಅಂಕಲ್, ನಾನು ಕೊಡ್ತೀನಿ. ಸರ್ ತಗೊಳ್ಳಿ. ಹಲೋ, ಸರಿ ಸರ್. ನೋಡಿ ಸರ್, ನಾನೇನೋ ಸುಮ್ಮನೆ ಇರ್ತೀನಿ, ಎಲ್ಲರೂ ಸುಮ್ಮನೆ ಇರೋದಿಲ್ಲ ಸರ್. ಇವ್ರಿಗೆ ಹೇಳಿ ಸರ್, ಕೈ ಬೈ ಶುದ್ಧವಾಗಿ ಇಟ್ಕೊಳ್ಳೋದಕ್ಕೆ. ತಗೊಳ್ಳಿ. ಅಯ್ಯೋ 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 ಅಯ್ಯೋ, ಇಂಥ ಬಂಡವಾಳ ಬದುಕೋ ಬದಲು ಸಾಯೋದೇ ಮೇಲು. ಇನ್ನೂ ಏನ್ರಿ ನೋಡ್ತಾ ನಿಂತಿದ್ದೀರಾ? ನಡೀರಿ, ನಮ್ಮ ಮಕ್ಕಳಿಗೆ ನಾವು ದುಡ್ಡು ಕೊಟ್ಟು ಬಟ್ಟೆಗಳನ್ನ ಕೊಂಡ್ಕೋಬೇಕು. ಯಾಕಂದ್ರೆ ನಮ್ಮ ಮಕ್ಕಳು ಎಲ್ಲೂ ಕದಿಯೋ ಬುದ್ಧಿ ಕಲ್ತಿಲ್ಲ ರೀ. ಒಂದ್ ನಿಮಿಷ ಸುಮ್ಮನೆ ನಿಂತ್ಕಳೆ. ಜಾನಕಿ, ಏನಮ್ಮ ಇದು ನಿನ್ನ ಮಗ ಮಾಡಿರೋ ಕೆಲಸ? ಅಲ್ಲ, ನಿನ್ನ ಮಗಳು ನನಗೆ ಏನಾದರೂ ಅನ್ನಲಿ, ಎಷ್ಟಾದರೂ ಬೈಲಿ, ಅವಳು ನನ್ನನ್ನು ಅರ್ಥ ಮಾಡ್ಕೊಂಡಿಲ್ಲ ಅಂತ ಅನ್ಕೊಂಡು ನಾನು ಸುಮ್ಮನೆ ಆಗ್ತೀನಿ. ಆದರೆ ನಿಮ್ಮ ಮನೆಯವರು ಪದೇ ಪದೇ ಹೀಗೆ 4 ಜನಗಳ ನಡುವೆ ಇಂಥ ನೀಚ್ ಕೆಲಸ ಮಾಡ್ತಾ ಇದ್ರೆ ನಿನಗೆ ಅವಮಾನ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ನನಗಂತೂ ಹಾಗೇ ಆಗುತ್ತೆ. ಒಂದೊಂದ್ಸಲ ಇದು ನನ್ನ ತಮ್ಮನ ಮನೇನ, ನನ್ನ ತಮ್ಮನ ಮಕ್ಕಳ ಇವರು ಅಂತ ನನ್ನ ಮನಸ್ಸಿಗೆ ಕಸ್ವಿಸಿ ಆಗೋದಕ್ಕೆ ಶುರು ಆಗುತ್ತೆ. ಸರಿ, ಮನೆಗೆ ಕರ್ಕೊಂಡು ಹೋಗಿ ಇವ್ರಿಗೆಲ್ಲ ಸ್ವಲ್ಪ ಬುದ್ಧಿ ಹೇಳು. ದೊಡ್ಡಪ್ಪ, ನಿಜವಾಗ್ಲೂ ದೊಡ್ಡಪ್ಪ, ಈ ಬಟ್ಟೆ ನನ್ನ ಬ್ಯಾಗಲ್ಲಿ ಹೇಗೆ ಬಂತು ಅಂತ ನಂಗೆ ಗೊತ್ತಿಲ್ಲ. ಕಾಶಿ, ಇದನ್ನ ಯಾರೋ ಬೇಕು ಅಂತಾನೆ ತಂದು ಹಾಕಿದ್ದಾರೆ. ಅಲ್ಲಿ CCTV ಇಲ್ದೇ ಇರೋ ಕಾರಣ ಯಾರು ಅಂತ ಐಡೆಂಟಿಫೈ ಮಾಡಕ್ಕಾಗ್ತಿಲ್ಲ ಅಷ್ಟೇ. ನೀವೇನ್ ತಲೆ ಕೆಡ್ಸ್ಕೋಬೇಡಿ, ಬನ್ನಿ ಹೋಗೋಣ. ಸರ್, ನಾವೀಗ ಪರ್ಚೇಸ್ ಮಾಡಿರೋ ಬಟ್ಟೆನ ಕ್ಲಿಯರ್ ಮಾಡಿಸಿ. ಓಕೆ.